ವೆದರ್ ಚೆನ್ನಾಗಿದೆ ಇವತ್ತು. ನನ್ ಕೊಡಿ ಬೇಗ. ತೆಲುಗು, ಕನ್ನಡ, ತಮಿಳು ಎಲ್ಲ ಮಿಕ್ಸ್ ಶೋ ನಡೀತಿದೆ. See guys, somebody Skål. Just right from here. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಸ್ನೇಹ. ಈಗ ಚೈನಾದಲ್ಲಿದ್ದೀನಿ. MBBS ಕಂಪ್ಲೀಟ್ ಮಾಡಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಈ ಒಂದು ವ್ಲಾಗ್ ಏನಂದ್ರೆ, ಇಲ್ಲಿ ಚೈನಾದಲ್ಲಿ ಮೂವಿ ಟೌನ್ ಅನ್ನೋ ಒಂದು ಪ್ಲೇಸ್ಗೆ ನಾನು ಹೋಗ್ತಿದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ, ಅಲ್ಲಿನ ಪ್ಲೇಸಸ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋ ಹತ್ತಿದ್ವಿ. ಮೂವಿ ಟೌನ್ಗೆ ರೀಚ್ ಆಗೋದಕ್ಕೆ ನಾವು 2 ಮೆಟ್ರೋನ ಚೇಂಜ್ ಮಾಡಬೇಕಿತ್ತು. ಪ್ಲಾನ್ ಇದ್ದಿದ್ದು 9ಗೆ ಅಲ್ಲಿ ರೀಚ್ ಆಗಬೇಕಂತ, ಬಿಕಾಸ್ 9ಇಂದ ಶೋ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಮೆಟ್ರೋ ಸ್ಟೇಷನ್ಗೆ ಬರೋ ಅಷ್ಟರಲ್ಲೇ 9 ಆಗಿತ್ತು. ಇನ್ನು ನಮ್ಮ ಪ್ಲೇಸಿಂದ 2 ಮೆಟ್ರೋ ಚೇಂಜ್ ಮಾಡಿಕೊಂಡು ಅಲ್ಲಿ ಹೋಗಿ ಟ್ಯಾಕ್ಸಿ ಹತ್ಕೊಂಡು ಮೂವಿ ಟೌನ್ಗೆ ಹೋಗೋಷ್ಟರಲ್ಲಿ 1.5 hour ಜರ್ನಿ ಆಗಿತ್ತು. ಕೊನೆಗೂ 1 hour 2 ಮೆಟ್ರೋ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ. ಇನ್ನು ಸೇಮ್ ಆಸ್ ಯೂಶುವಲ್ ಮೆಟ್ರೋ ಸ್ಟೇಷನಲ್ಲಿ ಮ್ಯಾಪ್ ನೋಡಿಕೊಂಡು ನಮಗೆ ಯಾವ ಪ್ಲೇಸ್ ಹತ್ರ ಆಗುತ್ತೆ ಅಂತ ಹೊರಗಡೆ ಬಂದ್ವಿ. ಗೈಸ್, ಪ್ಲೇಸಿಗೆ ರೀಚ್ ಆದ್ವಿ. ಇಲ್ಲೂ ಬಿಸಿಲಿದೆ, ವೆದರ್ ಚೆನ್ನಾಗಿದೆ ಇವತ್ತು, ಚಳಿ ಆಗ್ತಿಲ್ಲ. ಸೊ ಈಗ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿಂದ ಟ್ಯಾಕ್ಸಿ ತಗೊಂಡು ಆರ್ ಬಸ್ಸಲ್ಲಿ ಪ್ಲೇಸಿಗೆ ರೀಚ್ ಆಗ್ತೀವಿ. ಲೆಟ್ಸ್ ಗೋ. ನಮಗೆ ಇಲ್ಲಿ ಚೈನಾದಲ್ಲಿ ಲಾಸ್ಟ್ 1 ವೀಕಿಂದ ಬಿಸಿಲಿದೆ, ಅಷ್ಟೊಂದು ಚಳಿ ಆಗ್ತಿಲ್ಲ. ನಾವು ಮೆಟ್ರೋ ಸ್ಟೇಷನಿಂದ ಒಂದು ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಮೂವಿ ಟೌನ್ ಇರೋವಂಥ ಪ್ಲೇಸ್ಗೆ ರೀಚ್ ಆದ್ವಿ. ಗೈಸ್, ಈಗ ಟ್ಯಾಕ್ಸಿಯಿಂದ ಇಳಿದು ಪ್ಲೇಸ್ ಹತ್ರ ಎಂಟರ್ ಆಗಿದ್ದೀವಿ. ಒಳಗಡೆ ಟಿಕೆಟ್ ತಗೊಳ್ಳೋದಕ್ಕೆ ಅಲ್ಲಿ ಹೋಗಬೇಕು. ಸೊ ಅಲ್ಲಿ ತನಕ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಟಿಕೆಟ್ ಎಷ್ಟು, ನಮಗೆ ಸ್ಟೂಡೆಂಟ್ ಆಫರ್ ಎಲ್ಲ ಇರುತ್ತಂತೆ. ಸೊ ಸ್ಟೂಡೆಂಟ್ ID ತೋರಿಸಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ನೋಡೋಣ ಹೆಂಗಿರುತ್ತಂತ. ಹೊರಗಡೆಯಿಂದ ಏನೋ ಬಿಲ್ಡಿಂಗ್ಸ್ ಈ ಥರ ಕಾಣಿಸ್ತಿದೆ. ಇಲ್ಲಿ ಆಚೆಯಿಂದ ನೋಡೋಕ್ಕೆ ಈ ಥರ ಬಿಲ್ಡಿಂಗ್ಸ್ ಇದೆ. ನನ್ನ ಜೊತೆ ಬಂದಿರೋ ಫ್ರೆಂಡ್ಸ್ ಅಂತೂ ರಾಮೋಜಿ ಫಿಲಮ್ ಸಿಟಿ ಇರುತ್ತಲ್ಲ ಆ ಥರ ಇದೆ, ಹೊರಗಡೆಯಿಂದ ನೋಡೋಕ್ಕಂತಿದ್ದಾರೆ. ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಇದು ಫಿಲ್ಮ್ ಟೌನ್, ಮೂವಿ ಟೌನ್ ಅಂತಲೇ ನಮಗೆ ಹೇಳಿದ್ದವರು. ಒಳಗಡೆ ಎಲ್ಲ ಈವ್ನಿಂಗ್ ಟೈಮ್ಸಲ್ಲಿ ಕ್ರ್ಯಾಕರ್ಸ್ ಇರೋದು, ಫೈರ್ ವರ್ಕ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದರು. ಬಟ್ ಈಗ ನಾವು ಬೆಳಗ್ಗೆ ಬಂದಿದ್ದೀವಿ, ಬೆಳಗ್ಗೆಯಿಂದನೇ ಶೋಸ್ ಇರುತ್ತೆ ಅಂತಲೂ ಕೂಡ ಹೇಳಿದರು. 9ಗೆ ನಾವಿಲ್ಲಿ ರೀಚ್ ಆಗೋಷ್ಟರಲ್ಲೇ 10 ಆಯಿತು. ಸೊ ನೋಡಬೇಕು, ಒಳಗಡೆ ಹೋಗಿ ನೈಟ್ವರೆಗೂ ಇಲ್ಲೇ ಇರ್ತೀವಿ. ಸೇ ಹಾಯ್ ಪುಗಲ್. ಹಾಯ್. ಈ ಮೂವಿ ಟೌನ್ ಬಂದು ಒಂಥರ ಥೀಮ್ಡ್ ಪಾರ್ಕ್ ಥರ, ಅಂದರೆ ಕಲ್ಚರಲ್ ಬೇಸ್ಡ್ ಆಗಿ ಟ್ರೆಡಿಷ್ನಲ್ ಆಗಿರೋ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ. ಮುಂದೆ ಮಾತ್ರ ಈ ಥರ ಬಿಲ್ಡಿಂಗ್ಸ್ ಇದೆ, ಬಟ್ ಒಳಗಡೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹಾಗೆ ಮೂವಿ ಮೇಕಿಂಗ್ ಸೀನ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಶೋಸ್ ಎಲ್ಲ ನಡೀತಾನೆ ಇರುತ್ತೆ. ಅಷ್ಟೇ ಅಲ್ಲ, ಚೈನೀಸ್ ಕಲ್ಚರಲ್ ಶೋಸ್ ಕೂಡ ನಡೀತಿರುತ್ತೆ. ಆ್ಯಂಡ್ ಸಂಜೆ ಮೇಲೆ ಕ್ರ್ಯಾಕರ್ ಶೋ ಎಲ್ಲನೂ ಇರುತ್ತೆ. 218 yuan for 2 people ante. Hello guys, we are in Film Town now. Wait for the update guys. ಟಿಕೆಟ್ ಸಿಗ್ತಾ ಇಲ್ಲ guys. ನಮಗೆ ಬರೋಷ್ಟು ಚೈನೀಸಲ್ಲಿ ಅವ್ರ ಹತ್ರ ಮಾತಾಡಿ ನಮ್ಮ ಸ್ಟೂಡೆಂಟ್ ID ಎಲ್ಲ ತೋರಿಸಿ ನಮ್ಮ ಸ್ಟೂಡೆಂಟ್ ಆಫರ್ನ ಕ್ಲೈಮ್ ಮಾಡಿಕೊಂಡು ಟಿಕೆಟ್ ತಗೊಂಡ್ವಿ. ನಾವು ಸೊಳ್ಳಿಂದ ಮಧ್ಯಪ್ಪ ಮೈ ತೊಲಗಾಡ್ನು ಅವ್ರಿಗೆ ಫೋನ್ ತಡಿ ಕೊಟ್ಟು ಬಿಡ್ತಿರ್ಗ. ಹಾಯ್ ಸುಮಯ್ಯ. ಹಾಯ್. ಟಿಕೆಟ್ ತಡಿ, ಅದೇ ಎಲ್ಲರಿಗೂ ಕೊಡ್ತೀನಿ, ಒಂದೊಂದೇ ಕೊಡಿ. ನನ್ ಕೊಡಿ ಬೇಗ. ತೆಲುಗು, ಕನ್ನಡ, ತಮಿಳು ಎಲ್ಲ ಮಿಕ್ಸ್ ಆಗ್ಬಿಡಿ. ಜಿಯಾನ್ಯೆ ಮೂವಿ ಟೌನ್. ಕಟ್ಟೆ ಮಾಡ್ಬಿಟ್ಟ.稍等一下啊，然后咱的票往前走吧，直接进就行。往前来，小心，往前走吧。ಏನು ಕೂಗಾಡ್ತಿದ್ದಾರೆ ಇಲ್ಲಿ?
ಬಂದಿರೋ ಥರ ಇದೆ ಒಳಗಡೆ ಎಂಟರ್ ಆಗಿದ್ದ ಕೂಡಲೇ ನಮಗೆ ಈ ಥರ ಒಂದು ಟೌನ್ ಕಾಣಿಸ್ತು. ತುಂಬಾ ಖುಷಿ ಆಯಿತು, ಡಿಫ್ರೆಂಟ್ ಸಿಟಿಗೆ ಹೋದಂಗೆ ಫೀಲ್ ಆಯಿತು. ಹಾಗೆ ಅಲ್ಲಿ ಹೋಗಿದ್ದ ಕೂಡಲೇ ಒಂದು ಶೋ ನಡೀತಿತ್ತು, ಅದೇನು ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಏನೋ ಶೋ ನಡೀತಿದೆ.各位正信百姓，多年乱世。ಚೈನೀಸ್ ಮೂವಿ ಸೀನ್ಸ್ ಅನ್ನ ರೀಕ್ರಿಯೇಟ್ ಮಾಡೋ ತರ ಡ್ಯಾನ್ಸ್ ಮತ್ತೆ ಫೈಟಿಂಗ್ ಸೀನ್ಸ್ ಎಲ್ಲ ಇತ್ತು. ಇಲ್ಲಿ ನಮಗೆ ಚೈನೀಸ್ ಮೂವಿ ಸೀನ್ಸ್ ಮೇಕಿಂಗ್ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಹಾಗೆ ಈ ಸ್ಟ್ರೀಟ್ ಅಲ್ಲಿ ಇದ್ದಿದ್ದ ಬಿಲ್ಡಿಂಗ್ಸ್ ಕೂಡ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ನಾವ್ ಈ ಪ್ಲೇಸ್ಗೆ ರೀಚ್ ಆಗೋಷ್ಟರಲ್ಲಿ 10:30 ಆಗಿತ್ತು. ಅಷ್ಟರಲ್ಲೇನೆ ಎಷ್ಟೊಂದು ಜನ ಬಂದಿದ್ರು. ಒಂದ್ ಶೋ ಮುಗ್ದಿದ್ ಕೂಡ್ಲೇನೆ ಎಲ್ರು ಬೇರೆ ಕಡೆ ಓಡೋಗ್ತಿದ್ರು. ನಮ್ಗೆ ಈ ಪ್ಲೇಸ್ಗೆ ಸ್ಟಾರ್ಟಿಂಗ್ ಬಂದಾಗ ಯಾಕೆ ಓಡೋಗ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಬಟ್ ನಮ್ಮ ಟಿಕೆಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದ್ ಶೋ ಮುಗ್ದಿದ ತಕ್ಷಣನೇ ಇನ್ನೊಂದ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಪ್ ಎಲ್ಲ ನೋಯ್ತು, ಅದನ್ನೇ ಫಾಲೋ ಮಾಡ್ಕೊಂಡು ನಾವು ಕೂಡ ಹೋದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಈ ಒಂದು ಬಿಲ್ಡಿಂಗ್ಗೆ. ಇಲ್ಲಿ ಅವಾಗ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತ ಸ್ಟಫ್ಸ್ನೆಲ್ಲ ಇಟ್ಟಿದ್ರು. ಸೊ ಬನ್ನಿ ಚೈನಾದಲ್ಲಿ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಅಂತ ಇಲ್ಲಿ ನೋಡೋಣ. ಚೈನೀಸ್ ಹಳೆ ಮೂವಿ. ಸೊ ಇಲ್ಲಿ ಚೈನೀಸ್ ಹಳೆ ಮೂವೀಸ್ ಹಾಗೆ ಹಳೆ ಟಿವಿ ಶೋಸ್ನೆಲ್ಲ ಪ್ಲೇ ಮಾಡ್ತಿದ್ರು. ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಶೋ ನೋಡೋಣ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬಟ್ ಒಳಗಡೆ ಹೋದರೆ ಅವರು ಸ್ಟೂಡೆಂಟ್ ಆಫರಲ್ಲಿ ಈ ಶೋ ಇಲ್ಲ, ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದರು. ಸೊ ಎಕ್ಸ್ಟ್ರಾ ಪೇ ಮಾಡೋದು ಬೇಡ, ಇನ್ನೂ ತುಂಬ ಶೋಸ್ ನಡೀತಿರುತ್ತೆ, ಅಲ್ಲಿ ಹೋಗಿ ನೋಡೋಣ ಅಂತ ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ ಎಲ್ಲ ನೋಡಬೇಕಂದ್ರೆ ಹಾಗೆ ಇಲ್ಲಿ MBBS ಮಾಡ್ತಿರೋ ಅಂಥ ಇಂಡಿಯನ್ ಸ್ಟೂಡೆಂಟ್ಸ್ ಲೈಫ್ ಸ್ಟೈಲ್ ಎಲ್ಲ ನೀವು ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಾಶ್ರೂಮ್ ನೋಡಿ ಯಾವ ಥರ ಇದೆ. ಈ ಪ್ಲೇಸ್ ನೋಡಿ ಸಕ್ಕದಾಗಿದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ನನ್ನ ಫೋಟೋಸ್ ಮತ್ತು ಪ್ಲೇಸಸ್ ಫೋಟೋಸ್ ಎಲ್ಲ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಪ್ಲೇಸ್ ಅಂತೂ ಸಕ್ಕದಾಗಿದೆ. ಗೈಸ್, ವೇರ್ ಆರ್ ವಿ ಗೋಯಿಂಗ್ ನೌ? ಸರಿ, ಈ ಕಡೆ ಹೋಗಿ ಬರೋಣ. ಯಾವ್ದೋ ಹಳ್ಳಿಗೆ ಬಂದಿರೋ ತರ ಇದೆ ಗೈಸ್. ಹಳ್ಳಿಗೆ ಬಂದಿರೋ ಹಟ್ಸ್ ಎಲ್ಲ ಆ ತರ ಇದೆ. ರೋಡ್ ಮಾತ್ರ ಕಲ್ಲಲ್ಲಿ ಮಾಡಿದ್ದಾರೆ.
ನಾನು ಮಾತಾಡ್ತಿದ್ರೆ ನಗಿತಾ ಇದ್ದಾರೆ ಗೈಸ್ ಇವರು. ಇಟ್ಸ್ ಎಸ್ಥೆಟಿಕ್. ಪವನ್ ವಿಡಿಯೋ ಶೂಟ್ ಮಾಡ್ಕೊಂತಿದ್ದಾರೆ, ವಿಡಿಯೋಗ್ರಾಫರ್ ಸುಮಯ್ಯ. ಎಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಓಡ್ತವ್ರೆ. ಹೆಂಗ್ ಬೀಳ್ತೈತದು? ವಾಟರ್ ಒಂದ್ ಕಡೆಯಿಂದ ಒಂದ್ ಕಡೆ ಜಂಪ್ ಆಗ್ತಿದೆ, ಏನು ಕನೆಕ್ಷನ್ ಇಲ್ದಿರಾ ಹೆಂಗ್ ಜಂಪ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದ್ ಹೆಂಗ್ ಬರ್ತಿದೆ ವಾಟರ್ ಇದು? ಇಲ್ಲಿ ಒಂದೊಂದು ಸ್ಟ್ರೀಟ್ ಕೂಡ ಒಂದೊಂದು ಥೀಮಲ್ಲಿದೆ. ಸ್ಟಾರ್ಟಿಂಗ್ ನಾವು ಬಂದಿದ್ದ ಸ್ಟ್ರೀಟ್ ಅದು ಬೇರೆ ಥರ ಇತ್ತು, ಬಟ್ ಈ ಸ್ಟ್ರೀಟಲ್ಲಿ ಚೈನೀಸ್ ಹಳೆ ಕಾಲದ ಮನೆಗಳು ಇದೇ ಥರ ಇತ್ತಂತೆ. ಸೊ ಆ ಥೀಮಲ್ಲಿ ಈ ಸ್ಟ್ರೀಟನ್ನು ಮಾಡಿದ್ದಾರೆ. ಈ ಸ್ಟ್ರೀಟಿಗೆ ನಾವು ಬಂದಿದ್ದ ಕೂಡಲೇ ನಮಗೆ ಯಾವುದೋ ಒಂದು ಚೈನೀಸ್ ಹಳ್ಳಿಗೆ ಬಂದಂಗೆ ಫೀಲ್ ಆಗ್ತಿತ್ತು. ಇಲ್ಲಿ ಸೆಪರೇಟ್ ಆಗಿ ಕಮ್ಯುನಿಟೀಸ್ ಇರ್ತಿತ್ತು. ಅದರೊಳಗಡೆ ಹೋದರೆ ಒಂದಷ್ಟು ಮನೆಗಳು, ಅಂಗಡಿಗಳು, ಲೇಕ್ ಇದ್ದು ಒಂದು ಪರ್ಫೆಕ್ಟ್ ವಿಲೇಜ್ ಥರ ಅನ್ನಿಸ್ತಿತ್ತು. ನಮಗೆ ಇಲ್ಲಿ ಚೈನಾದಲ್ಲಿ ಯಾವತ್ತೂ ಹಳ್ಳಿನ ನೋಡೋದಕ್ಕೆ ಚಾನ್ಸ್ ಸಿಗಲೇ ಇಲ್ಲ. ನಾವಿರೋದು ಝೆಂಗ್ಝು ಸಿಟಿಯಲ್ಲಿ, ಅಲ್ಲೇ ಹಾಸ್ಪಿಟಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು ಹಾಗೆ ಮಾಡ್ತಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಒಂದು ಚೈನೀಸ್ ಹಳ್ಳಿನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ದಂಗಾಯಿತು. ಒಂದು ಸ್ಟ್ರೀಟಲ್ಲಿ ಚೈನೀಸ್ ಅವರ ಹಟ್ಸ್ ಇದ್ವು. ಹಾಗೆ ಮುಂದೆ ಬಂದು ಇನ್ನೊಂದು ಸ್ಟ್ರೀಟ್ಗೆ ಎಂಟರ್ ಆದರೆ ಚೈನೀಸ್ ಅವರ ಹಳೆಯ ಕಾಲದಲ್ಲಿದ್ದ ಮನೆಗಳಿದ್ವು. ಇಲ್ಲಿ ನೀವು ನೋಡ್ತಿರೋದೆಲ್ಲ ಚೈನೀಸ್ ಅವರ ಹಳೆ ಕಾಲದ ಮನೆಗಳು. ಈಗ ನಮ್ಗೆ ಈ ಥರ ಮನೆಗಳು ಎಲ್ಲೂ ಕಾಣಿಸೋದೇ ಇಲ್ಲ, ಬರೀ ಅಪಾರ್ಟ್ಮೆಂಟ್ಸ್ ಅಷ್ಟೇ ಇರುತ್ತೆ. ಈ ಟೌನನ್ನು ನೋಡಿದ ಆದಮೇಲೆ ನನಗೆ ಚೈನಾದಲ್ಲಿ ಒಂದ್ಸತಿ ಆದರೂ ಹಳ್ಳಿನ ವಿಸಿಟ್ ಮಾಡಲೇಬೇಕು ಅಂತ ಅನ್ನಿಸ್ತು. ಬಟ್ ನಾವಿರೋ ಝೆಂಗ್ಝು ಸಿಟಿಯಿಂದ ಹಳ್ಳಿಗಳೆಲ್ಲ ತುಂಬಾ ದೂರ, ಬಟ್ ಒಂದ್ಸತಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಲೋ ಪವನ್. Hello guys. Hello guys. ಬಾಯ್ ಬಾಯ್. Bye bye. ವಣಕ್ಕ. ಸೇ ಹಾಯ್ ಟು ಮೈ ಬ್ಲಾಗ್ ಗೈಸ್. Hi. ಬಾಯ್. ಕೀರ್ತಿಕ್, ಏನ್ ಅನ್ನಿಸ್ತಿದೆ ನಿಮ್ಗೆ ಫಿಲಮ್ ಟೌನ್ಗೆ ಬಂದು? ಚೆನ್ನಾಗಿ ಅನ್ನಿಸ್ತಾ ಇದೆ. ಎಂಜಾಯಿಂಗ್, ಗುಡ್ ಡೇ, ಗುಡ್ ಪ್ಲೇಸ್ ಅಷ್ಟೇ. ಇನ್ನು ಮುಂದೆ ವೇಟ್ ಪಾರ್ಟ್ 2 ಬರುತ್ತೆ. ಬಾಯ್.